ಹಾಯ್ ಎಲ್ಲರಿಗೂ ನಮಸ್ತೆ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಾನು ಸೆರಾ ಕೇರ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ನೋವುಗಳಿದ್ರೂ ಕೂಡ ಇವ್ರ ಹತ್ರ ಬಂದಮೇಲೆ ಪರಿಹಾರ ಸಿಗ್ತದ. ಅದೆಂಗೆ ಪರಿಹಾರ ಸಿಗ್ತದ, ಏನು ಸೊಲ್ಯೂಷನ್ಸ್ ಅವ, ಇವ್ರೇನು ಟ್ರೀಟ್ಮೆಂಟ್ ಕೊಡ್ತಾರ, ಎಲ್ಲನೂ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಂಡು ಬರ್ತೀನಿ. ಸೆರಾ ಕೇರ್. ಈ ಸೆರಾ ಕೇರ್ ಅನ್ನೋದೊಂದು ಹೆಲ್ತ್ ಸೆಂಟರ್. ಕಳೆದ 10 ವರ್ಷಲಿಂದ ನಮ್ಮ ಕಲಬುರಗಿ ಒಳಗೆ ಇವರು ಉಚಿತವಾಗಿ ಥೆರಪಿ ನೀಡುತ್ತಾ ಜನರಿಗೆಲ್ಲ ಅವರು ಆರೋಗ್ಯಕರವಾಗಿ ಇರಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈ ಥೆರಪಿನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ಲಿ ಈಗ ರನ್ ಮಾಡತ್ತಾರ. ಆ ಉಪಯೋಗ ನೀವು ಕೂಡ ತಗೋಬಹುದು. ಮೊದಲಿಗೆ ಈ ಸೆರಾ ಕೇರ್ ಬಗ್ಗೆ ಹೇಳಬೇಕು ಅಂದ್ರೆ ಇಲ್ಲಿರೋಂಥ ಥೆರಪಿಗಳು ಮತ್ತು ಜೇಡ್ ವಾಟರಿಂದ ಸಾಕಷ್ಟು ಜನ ಅವರು ಆರೋಗ್ಯಕರವಾಗಿ ಆಹಾರ. ಮೊದಲಿಗೆ ಸೆರಾ ಕೇರ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಇವತ್ತು ಬಂದಿದ್ದು ಕಲಬುರಗಿ ಒಳಗಿರೋಂಥ ಸೆರಾ ಕೇರ್ ಬ್ರ್ಯಾಂಚಿಗೆ. ಕಳೆದ 10 ವರ್ಷಲಿಂದ ಬಹಳಷ್ಟು ಜನರ ವಿಶ್ವಾಸವನ್ನು ಈ ಸೆಂಟ್ರ್ ಗಳಿಸ್ಕೊಂಡದ. ಅದು ಹೆಂಗೆ ಅಂತೇಳಿ ಡೀಟೇಲಾಗಿ ಹೇಳ್ತೀನಿ, ಕೇಳ್ರಿ. ಮೊದಲಿಗೆ ಲೊಕೇಶನ್ ನೋಡ್ಕೋಬೇಕು ಅಂದ್ರೆ ನಮ್ಮ ಕಲಬುರಗಿ ಒಳಗೆ ತಿಮ್ಮಾಪುರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ಸೆಂಟ್ರ್ ಒಳಗೆ ಒಂದು ಆರಿಫ್ ಚೆಸ್ಟ್ ಹಾಸ್ಪಿಟಲ್ ಅದ. ಅದ್ರ ಪಕ್ಕದ ಒಳಗೆ ಅಪಾರ್ಟ್ಮೆಂಟ್ ಒಳಗೆ 2nd ಫ್ಲೋರ್ ಒಳಗೆ ಅದ ನೋಡ್ರಿ ಸೆರಾ ಕೇರ್. ವಿಶೇಷವಾಗಿ ಯಾವುದೇ ಏಜ್ ಗ್ರೂಪ್ದವ್ರು ಇಲ್ಲಿ ಬಂದರೂ ಕೂಡ ಉಚಿತವಾಗಿ ಥೆರಪಿಯನ್ನು ಪಡ್ಕೋಬಹುದು. ಸೊ ಎಲ್ಲರಿಗೂ ನಮಸ್ತೆ. ನಾನು ರಮೇಶ್ ಅಂತ. ಕಳೆದ 10 ವರ್ಷದಿಂದ ಸೆರಾ ಕೇರ್ ವೆಲ್ನೆಸ್ ಟ್ರೈನರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದೊಂದು ಎಕ್ಸಸೈಸ್ ಥೆರಪಿ ಸೆಂಟರ್ ಆಗಿರುತ್ತದೆ. ಇದು ನಮಗೆ ಥರ್ಮಲ್ ಅಕ್ಯುಪ್ರೆಷರ್ ಥೆರಪಿ ಅಂತ ಹೇಳ್ತಾ ಹೋಗ್ತೀವಿ. ಈ ಥೆರಪಿಯಿಂದ ನಾವು ಎಲ್ಲ ಥರ ಡಿಸೀಸನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಯಾವುದಂತ ಹೇಳಿದ್ರೆ ಶುಗರು, BP, ನೀ ಪೇನ್, ಬ್ಯಾಕ್ ಪೇನ್, ಥೈರಾಯ್ಡ್, ಅಸ್ತಮಾ ಮತ್ತು PCOD, PCOS. ಇದೊಂದು ಎಕ್ಸಸೈಸ್ ಥೆರಪಿ ಸೆಂಟರ್ ಆಗಿರುತ್ತೆ. ಈ ಥೆರಪಿನ ನಾವು ಜೇಡಿ ಸ್ಟೋನ್ ಮುಖಾಂತರ ಅಂದರೆ ಪಚ್ಚಕಲ್ಲು ಮುಖಾಂತರ ನಾವು ಕೊಡ್ತಾ ಹೋಗ್ತೀವಿ. ಈ ಥೆರಪಿಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ ದೇಹದ ಉಷ್ಣಾಂಶ ನಮಗೆ ಮೇಂಟೈನ್ ಆಗ್ತಾ ಬರುತ್ತೆ. ಮೇಂಟೈನ್ ಆಗಿ ಅದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಪ್ಯೂರಿಫಿಕೇಶನ್, ಬ್ಲಡ್ ಪ್ರೊಡಕ್ಷನ್ಗೆ ನಮಗೆ ಸಹಾಯ ಮಾಡುತ್ತದೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಕಾಯಿಲೆಗಳನ್ನು ಸಹ ಈಸಿಯಾಗಿ ನೀವು ಕಂಟ್ರೋಲ್ ಮಾಡ್ತಾ ಬರ್ಬೋದು. ಇದರ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ, ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಸಹ ಆಗೋದಿಲ್ಲ. ಇದರ ಏಜ್ ಲಿಮಿಟ್ ಸಹ ಇರೋದಿಲ್ಲ. 1 ವರ್ಷದಿಂದ 100 ವರ್ಷದ ಒಳಗಡೆ ಯಾರು ಬೇಕಾದ್ರೂ ಸಹ ಈ ಥೆರಪಿನ ಈಸಿಯಾಗಿ ಮಾಡ್ತಾ ಬರ್ಬೋದು. ಸೊ ಇನ್ನೂ ಮೋರ್ ದೆನ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ಸೆಂಟ್ರಿಗೆ ವಿಸಿಟ್ ಮಾಡಿ ಥೆರಪಿನ ನೀವು ಅನುಭವನ ಪಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬರೋಂಥ ಪ್ರತಿಯೊಬ್ಬರು ಕೂಡ ಹೇಳೋದೇನಂತ ಹೇಳಿದ್ರೆ, ಹಾಸ್ಪಿಟಲ್ಗೆ ಹೋಗಿ ನಾವು ಅಮೌಂಟ್ ಖರ್ಚು ಮಾಡೋ ಬದಲಿ ಇಲ್ಲಿ ಬಂದು ಫ್ರೀಯಾಗಿ ನಾವು ಟ್ರೀಟ್ಮೆಂಟ್ ಪಡ್ಕೊಂಡು ನಮ್ಮ ದೇಹನ ಆರೋಗ್ಯಕರವಾಗಿ ಇಟ್ಕೋಬಹುದು ಅಂತೇಳಿ ಹೇಳ್ತಾರೆ. ಇಲ್ಲಿರೋಂಥ ಥೆರಪಿಗಳು ಯಾವ ರೀತಿಯವ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಎಲ್ಲ ರೀತಿ ಏಜ್ ಗ್ರೂಪ್ದವರಿಗೆ ಮ್ಯಾಚ್ ಆಗೋಂಥ ಥೆರಪಿಗಳು ಇಲ್ಲಿ ನೀವು ನೋಡಬಹುದು. ಇಲ್ಲಿ ಸ್ಟಾಫ್ ಹೆಂಗಾರ ಅಂತ ಹೇಳಿದ್ರೆ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅಪ್ಪ ಅಮ್ಮ ಅನ್ನೋದೇ ಮಾತಾಡಲ್ಲ. ಮಕ್ಕಳು ಕೂಡ ತಂದೆ ತಾಯಿಗೆ ಆ ರೀತಿ ನೋಡ್ಕೊಳ್ಳಲ್ಲ. ಅಷ್ಟೊಂದು ಒಳ್ಳೆಯ ವ್ಯವಸ್ಥೆ ಒಳಗೆ ಇಲ್ಲಿನ ಸ್ಟಾಫ್ ಅವರಿಗೆ ನೋಡ್ಕೋತಾರ. ಇದುವರೆಗೂ ಇಲ್ಲಿ 1000 ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಅವ್ರ ಆರೋಗ್ಯನ ಅವರು ಚೆನ್ನಾಗಿ ನೋಡ್ಕೊಳತ್ತಾರ. ಅದ್ರೊಳಗೆ ಕೆಲವೊಬ್ಬರು ಅವ್ರ ಅಭಿಪ್ರಾಯನ ಹೇಳ್ತಾರ, ಕೇಳಂಬರ್ರಿ. ಮೊದಲ 3-4 ಇದ್ದಮ್ಮ. ಒಂದು ಮೇಜರ್ ಅಂದ್ರೆ ಎಸ್ಟಿಟಿ ಪ್ರಾಬ್ಲಮ್ ಆಯ್ತು. ಇನ್ನೊಂದು ಏನಂತಂದ್ರೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಕಾಲಿಗೆಲ್ಲ ತಿಂಡಿ ಕೊಡೋದು. ಇನ್ನೊಂದು ಏನಂತಂದ್ರೆ ಈ ವೇಟ್ ಲಾಸ್ ಇದೆ. ಇವೆಲ್ಲ 3 ಇದ್ವು. 3 ಮೇಜರ್ ಅಂದ್ರೆ ನನ್ನ ಎಸ್ಟಿಟಿ ಪ್ರಾಬ್ಲಮ್. ನಾನು ಹೈದರಾಬಾದ್, ಇಲ್ಲಿ ಗುಲ್ಬರ್ಗ, ಸೋಲಾಪುರ್ ಎಲ್ಲ ಕಡೆ ಹೋಗ್ಬಂದೆ, ಬೆಂಗಳೂರು ಎಲ್ಲ ಹೋಗ್ಬಂದೆ. ಇದು ಆಗ್ಲಿಲ್ಲ ಅಲ್ಲಿ. ಅಂದ್ರೆ ನಾವು ಹೈದರಾಬಾದ್ ಹೋದ್ರೆ ಒಂದ್ ತುತ್ತಿಗೆ 2 ಗುಳಿಗೆ ತಗೊಂತ ಹೇಳ್ತಿರೋ, ಊಟ ಮಾಡ್ಬೇಕಾದ್ರೆ 2 ಗುಳಿಗೆ ನೀವು ತಿಂದು ಊಟ ಮಾಡ್ರಿ ಅಂತ ಹೇಳ್ತೀವಿ. ತುತ್ತಿಗೆ ಅಂದ್ರೆ 10 ಗುಳಿಗೆ ಯೂಸ್ ಮಾಡ್ತೀನಿ ನಾನು ಊಟ ಮಾಡೋ ಟೈಮ್ನಾಗ. ಅದು ನಮ್ಗೆ ಏನಂದ್ರೆ ಇಲ್ಲಿ ಒಬ್ರು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶಂಕರ ಬಟ್ಟಿಗೆರು ನಮ್ಗೆ ಪರಿಚಯ ಮಾಡಿಸ್ಕೊಟ್ರು. ಇಲ್ಲ ಸೆರಾ ಕೇರ್ ಅದ, ಇಲ್ಲಿ ಹಿಂಗೆ ಹೋಗ್ರಿ, ನಾನು ಹೋಗ್ಲತ್ತೀನಿ ಅಂದ್ರೆ ನಾನು ಇಲ್ಲಿ ಬಂದೆ. ಬಂದು ಮತ್ತೆ ಇಲ್ಲೆಲ್ಲ ನಾನು ಡಿಸ್ಕಷನ್ ಮಾಡಿದೆ. ಮಾಡ್ಬೇಕು ಅವ್ರು ಏನಂದ್ರೆ ನೀವು ಬರ್ರಿ, ರೆಗ್ಯುಲರ್ ಆಗಿ ಬರ್ರಿ ಥೆರಪಿ ತಗೊಳ್ರಿ ಅಂತ ಹೇಳಿದ್ರು. ಆ ಥರ ರೆಗ್ಯುಲರ್ ಆಗಿ ಥೆರಪಿ ತಗೊಂಡೆ. ತಗೊಂಡ್ಮೇಲೆ ಒಂದು 15 ಡೇಸ್ನಾಗ ನನಗೆ ಸ್ವಲ್ಪ ಎಸಿಡಿಟಿ ಪೂರಾ ಕಡಿಮೆ ಆಯ್ತು. ಕಡಿಮೆ ಆಗಿದ್ಮೇಲೆ ನನಗೆ ಮತ್ತೆ ವೇಟ್ ನೋ ಲಾಸ್ ಕಡಿಮೆ. ಬೇರೆ ಜನ ಸರ್ 100% ಗುಣ ಆಗ್ತಾರೆ. ನೀವು ರೆಗ್ಯುಲರ್ ಆಗಿ ಬರ್ಬೇಕ್ರಿ. ಇದ್ರ ಮೇಲೆ ನಂಬಿಕೆ ಇಟ್ಟರೆ ಅವ್ರು ಎಷ್ಟು ಹೇಳ್ತಾರ ಸರ್ ಮೇಡಮ್ದವ್ರು ಇಷ್ಟ ರೀ, ಮನೆಯವರು ಹೇಳಂಗಿಲ್ಲ. ಆ ಟೈಪ್ ಹೇಳಿಕೆಸಿಂದ ಯಾವ ಟೈಪ್ ಮನಕ್ಕೆ ಸಿಗಬೇಕು, ಯಾವ ಟೈಪ್ ಹೇಳ್ಬೇಕು, ಜೇಡ್ ವಾಟರ್ ಕುಡಿಸಿ ಹೇಳ್ತಾರೆ. ಅಂದ್ರೆ ರೆಗ್ಯುಲರ್ ಆಗಿ ಬಂದು ನಂಬಿಕೆ ಇಟ್ಟು ಬಂದ್ರೆ ಅವ್ರಿಗೂ 100% ಆಗ್ತದೆ, ನಾವು ವಿಶ್ವಾಸ ಕೊಡ್ತೀವಿ. ಮೆಡಿಸಿನ್ ಬಿಟ್ಟಿನಮ್ಮ, ಈಗೆಲ್ಲ ಹಾಲ್ ಮೆಡಿಸಿನ್ ಬಿಟ್ಟಿದ್ವಿ, ಮೊಸರು ಮಜ್ಜಿಗೆ ಉಂಟಿದ್ವಿ. ನೀರ್ನಾಗ ಏನು ಮಿನರಲ್ಸ್ 18 ಮಿನರಲ್ಸ್, ಅದ್ರಲ್ಲಿಂದ ನಮ್ಗೊಂದು ಇಮ್ಯುನಿಟಿ ಬಂದಿದೆ ಬಾಡಿ ಒಳಗೆ.
ಅದರಿಂದ ಶುಗರ್ ಕಡಿಮೆ ಆಗ್ತದ. ಯಾವ ರೋಗ ಈ ಶುಗರ್ಲಿಂದ ಏನು ಸೈಡ್ ಎಫೆಕ್ಟ್ ಇದ್ದು ಹಾಂ ರೀ ಅವು ಯಾವೂ ಆಗೋದಿಲ್ಲ. ಹಾಂ ಹಾಂ ಇಲ್ಲೆಲ್ಲ ಒಂದಕ್ಕಿಂತ ಅದ್ಭುತವಾದಂಥ ಇಕ್ವಿಪ್ಮೆಂಟ್ಸ್ ಇವೆ ಇಲ್ಲಿ. ಹಾಂ ರೀ ಅವು ಚೇರ್ ಇದೆ, ಹಾಂ ರೀ ಅವೆಲ್ಲ ಕೂತಾಗ ಎಲ್ಲ ಎಲ್ಲ ರಿಲ್ಯಾಕ್ಸ್ ಆಗ್ತದೆ, ಹಾಂ ರೀ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತದೆ. ಹಾಂ ರೀ ಹಿಂಗೆ ಭಾಳ ಇದೊಂದು ದೊಡ್ಡ ನಮ್ಮ ಗುಲ್ಬರ್ಗ ಕೊಡುಗೆ ಬಂದಿದೆ. ಹಾಂ ಇಲ್ಲಿ ಇರಲಿಲ್ಲ, ಇನ್ನೂ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಾಂ ರೀ ಪಾಪ ಅವರೆಲ್ಲ ಬರಬೇಕು, ನಳ್ಳಾಡ್ತಾ ಇದ್ದಾರೆ. ಎಲ್ಲ ಜನಕ್ಕೆ ಅದೇ ಹೇಳಕ್ ಇಷ್ಟಪಡ್ತೀರಿ ನೀವು ಬರ್ರಿ ಅಂತ ಹೇಳಿ. ಬರಬೇಕು. ಹಾಂ ರೀ ಇಂಥವು ಇನ್ನೂ ಒಂದು 4-5 ಬ್ರಾಂಚ್ ಆಗ್ಬೇಕು. ಹಾಂ ರೀ ಶುಗರ್ ಬಂದಾಗ ನಾನು ಫಸ್ಟು ಒಂದು 3 to 5 ಡೇಸಲ್ಲಿ ನನಗೆ ಒಂದು ಥೆರಪಿ ಕೊಟ್ಟರು. ಹಾಂ ರೀ ಜಂಬೋ ಮ್ಯಾಟಲ್ಲಿ ನನಗೆ ಅರ್ಧ ಗಂಟೆಯಲ್ಲಿ ನನಗೆ ಇದು ನೋಡಿ ನಾನು ತೋರಿಸ್ತೀನಿ ವಿಡಿಯೋ, ನನ್ನ ಮೊಬೈಲಲ್ಲಿದೆ ಆಲ್ರೆಡಿ ನನ್ನ ಫೋಟೋ. 255 ಇತ್ತು. ಹಾಂ ಸರ್ ಆಫ್ಟರ್ ಥೆರಪಿ ನನಗೆ 155ಕ್ಕೆ ಬಂದಿದೆ. ಅಂದರೆ 100 ಪಾಯಿಂಟ್ ಕಡಿಮೆ ಆಗಿದೆ. ಇದರ ಅನುಕೂಲ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅದು ಎಷ್ಟು ಡೇಸ್ ಒಳಗೆ ಸರ್? ಒಂದೇ ಹಾಫ್ ಆನ್ ಅವರ್ ಒಳಗೆ ಈ ಇಮ್ಮಿಡಿಯೇಟ್ಲಿ ನನಗೆ 100 ಪಾಯಿಂಟ್ಸ್ ಕಡಿಮೆ ಆಯ್ತು. ಈ ಸೆರಾಕೆರ್ನ ಇನ್ನಷ್ಟು ಬೆಳೆಸ್ಬೇಕು ನಾವು. ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರು ನೋವನ್ನ ಕಡಿಮೆ ಮಾಡಿದ್ರೆ ನಮ್ಗೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಡ. ನನ್ನ ಹೆಸರು ರೂಪಾ. ನಾನು ಇಲ್ಲಿ 1 ತಿಂಗಳಾಯ್ತು ಬಂದೆ ಟ್ರೀಟ್ಮೆಂಟ್ಗೆ. ಮ್ಯಾಟ್ ಥೆರಪಿ ಎಲ್ಲ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ನನಗೆ ಬ್ಯಾಕ್ ಪೇನ್ ಇತ್ತು, ಕಾಲು ನೋವು ತುಂಬಾ ಇತ್ತು, ಎದೊಳಕ್ಕೆ ಕುತ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಆರಾಮಾಗಿ ಎದೊಳ್ತಾ ಇದ್ದೀನಿ, ಕುತ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ಸೈನಸ್ ಪ್ರಾಬ್ಲಮ್ ಇತ್ತು, ಅವಳಿಗೆ ಕಣ್ಣೂರಿ ತುಂಬಾ ಉರಿತಿತ್ತು. ಅವಳಿಗೂ ಡಾಕ್ಟರ್ಗೆಲ್ಲ ತೋರಿಸಿದ್ವಿ, ಎಲ್ಲೂ ಕಮ್ಮಿ ಆಗ್ಲಿಲ್ಲ. ಬಂದ್ಮೇಲೆ ವಾಟರ್ ತಗೊಂಡ್ವಿ, ವಾಟರ್ ಮಿಷಿನ್ ಮನೇಲಿ. ಅವಳು ಬ್ಯೂಟಿ ವಾಟರ್ ಇಂದ ಕಣ್ಣೆಲ್ಲ ಸ್ಪ್ರೇ ಮಾಡ್ಕೊಂಡ್ಲು, ಕಣ್ಣೂರಿ ಕಮ್ಮಿ ಆಯ್ತು. ಅವಳಿಗೆ ಇದನ್ನು ಸೈನಸ್ ಪ್ರಾಬ್ಲಮ್ ಕಮ್ಮಿ ಆಗಿದೆ. ಅಂದ್ರೆ ನಮ್ ಫ್ಯಾಮಿಲಿಲಿ ಎಲ್ಲಾರ್ಗು ಇದೆ. ಇವ್ರಿತ್ತು, ಇವ್ರ ತಂಗಿಗಿತ್ತು, ಇವ್ರ ತಂಗಿಗೂ ತುಂಬಾನೇ ಪ್ರಾಬ್ಲಮ್ ಇತ್ತು. ಅವ್ರಿಗೂ ಕಮ್ಮಿ ಆಗಿದೆ ಅದು. ಈಗ ನನ್ ಮಗಳಿಗೂ ಕಮ್ಮಿ ಆಗಿದೆ. ನೀರ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಮ್ದು ಆಂಧ್ರ, ಅಲ್ಲಿ ಎಲ್ಲ ನಮ್ಗೆ ನದಿ ನೀರೇ ಸಿಕ್ತಿತ್ತು. ಇಲ್ಲಿ ಬಂದ್ಮೇಲೆ ನೀರ್ ಅಡ್ಜಸ್ಟ್ ಆಗ್ಲಿಲ್ಲ ನಮ್ಗೆ, ಊಟನೂ ಸೇರ್ತಿರ್ಲಿಲ್ಲ. ಹಸು ಅಂದ್ರೆ ಹೆಂಗಿರುತ್ತೆ ಅಂತಾನು ಗೊತ್ತಿರ್ಲಿಲ್ಲ ನಮ್ಗೆ. 2 ದಿನ ಆದ್ರೂ ಹೊಟ್ಟೆ ಹಸಿತಿರ್ಲಿಲ್ಲ. ಟೈಮ್ ಊಟ ಮಾಡ್ಬೇಕು ಅಂದ್ರೆ ಮಾಡ್ತಿದ್ವಿ. ಈಗ ಈ ನೀರ್ ತಗೊಂಡ್ರೆ ಬೆಳಗ್ಗೆ 6-7 ಗಂಟೆಗೆ ಎಲ್ಲರಿಗೂ ಹೊಟ್ಟೆ ಹಸಿಯುತ್ತೆ. ಫುಲ್ಲು ಇದಾಗ್ತಿದೆ, ಡೈಜೆಷನ್ ಚೆನ್ನಾಗಾಗ್ತಿದೆ, ಯೂರಿನ್ ಮೋಷನ್ಸ್ ಎಲ್ಲ ಚೆನ್ನಾಗಿದೆ. ಏನ್ ಪ್ರಾಬ್ಲಮ್ ಏನಂತ ತುಂಬಾ ಚೆನ್ನಾಗಿದೆ. ಟೋಟಲಿ ಫ್ಯಾಮಿಲಿ ಚಲೋ ಆಗಿದೆ, ಆರಾಮಾಗಿದೀವಿ, ಹ್ಯಾಪಿ ಆಗಿದೀವಿ ಎಲ್ಲಾರು ನೀರ್ ಕೊಡ್ಕೊಂಡು. ಎಲ್ಲಾರು ಇಷ್ಟು ನಮ್ಗ ಅಷ್ಟು ನಮ್ ಮಕ್ಕಳು ಯಾರು ನೋಡಿಲ್ರಿ, ಅಷ್ಟು ಮಕ್ಳ ತರ ನೋಡ್ಕೊಂಡು ನಮ್ಗ ಅಷ್ಟು ಇದು ಮಾಡ್ಯಾರಿ. ಇದ್ರಲಿಂದ ನನಗ ಎಲ್ಲಾ ಮನಿ ಒಳಗಿಂದ ಎಲ್ಲಾ ಬಿಟ್ಟು ನಾ ಮೊದಲು ಫಸ್ಟ್ ಥೆರಪಿ ನಾ ಬಂದಕ್ಕೆ ನಾನು ತಗೊಳ್ತಾ ಇದ್ದೀನಿ. ಈಗೆಲ್ಲ ಪೇನ್ ಏನು ಇಲ್ರಿ ಮೇಡಮ್ ಅವ್ರ, ಈಗೆಲ್ಲಾ ಅಗ್ದಿ ಕೂಲ್ ಆಗಿದ್ದೀನ್ರಿ. ಶಿಸ್ತನಾಗ ಊಟ ಮಾಡ್ಕೊಂಡು ಬರ್ತೀನಿ. ಬಂದ್ಮೇಲೆ ನನ್ಗೆ ಭಾಳ ಆಕ್ಟಿವ್ ಅನಿಸ್ಲಾಗತ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಹಾಸ್ಪಿಟಲ್ ದುಡ್ಡು ಖರ್ಚು ಮಾಡ ಬಂದು ಇಲ್ಲಿ ಬಂದ್ರೆ ನಮ್ಗೆ ಫ್ರೀ ಟ್ರೀಟ್ಮೆಂಟ್ ಅದ, 1 ರೂಪಾಯಿನೂ ಖರ್ಚಿಲ್ಲ. ಇಲ್ಲೇ ಯಾಕೆ ಬರ್ಬಾರ್ದು ಅಂತೇಳಿ ನಾ ಇಲ್ಲೇ ಬಂದೆ. ಇಲ್ಲಿ ಬಂದ್ ನನಗೆ ಫುಲ್ ಆರಾಮಾಗ್ಯದನ. ಈಗ 2-2 ಗಂಟೆ ನಿಂತು ಅಡಿಗೆ ಮಾಡ್ತೀನಿ, ಮನೆ ಹಬ್ಬ ಉಣ್ಣೆ ಇದ್ರ ಹೋಳಿಗೆ ಮಾಡ್ತೀನಿ. 2-2 ತಾಸು ನಿಂತು ಏನ್ ನನ್ ನೋವು ಅನ್ನೋದು. ಮೊದ್ಲಿನ್ಕಿಂತ ಈಗ ಫುಲ್ ಆಕ್ಟಿವ್ ಆಗಿದ್ದೀನಿ. ಈಗ ಎಲ್ಲಾ ಕಡೆ ಓಡಾಡ್ತೀನಿ, ಬರ್ತೀನಿ. ಇಲ್ಲಿ ಬಂದ್ರ ನನ್ಗೆ ಈಗ ಹೊರಗೆ ನಾ ಇಲ್ಲಿ ಬರ್ಬೇಕಂತ ನನ್ನ ಆಸೆ ನೋಡಿ. ಚಲೋ ಆಗ್ಯದ ಅಂತ ಹೇಳ್ತೇನೆ. ಈಗ ಆರಾಮ್ ಇದ್ದೀರಲ್ರಿ? ಯಾವ್ದು ಪೇನ್ ಇಲ್ಲ ಮೊದ್ಲಿನ? ಇಲ್ಲ ಮೇಡಮ್, ಈಗೆಲ್ಲ. ನಮಸ್ತೆ, ನನ್ನ ಹೆಸರು ದಯಾನಂದ್. ನಾನೀಗ ಕಲಬುರಗಿ ಸೆರಾಕೆರ್ ಹೆಲ್ತ್ ಸೆಂಟ್ರಲ್ಲಿ ಒಂದು 6 ವರ್ಷವಾಗಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ದಿನ ನೋಡಿದ್ರೆ ವಿಡಿಯೋ ಎಲ್ಲ ಅಪ್ಪ ಅಮ್ಮ ಹೇಳ್ತಾ ಇದ್ರು ನೀರು ಚೆನ್ನಾಗಿದೆ ಅಂತ. ಆ ನೀರು ಯಾವುದಂದ್ರೆ ಇದೆ ನಮ್ಮ ಜೇಡ್ ಅಲ್ಕಲೈನ್ ಅಯನೈಸ್ಡ್ ವಾಟರ್ ಅಂತ. ಇದು ಸೆರಾಕೆರ್ನ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ನಮ್ಮ ಸೆರಾಕೆರ್ ಕಂಪನಿಯಿಂದನೇ, ಕೊರಿಯಾಯಿಂದನೇ ಇದು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾರೆ. ಆ್ಯಂಡ್ ನಮ್ಮ ಸೆರಾಕೆರ್ ಅಲ್ಕಲೈನ್ ವಾಟರಲ್ಲಿ ಇದು ದಿ ಬೆಸ್ಟ್ ವಾಟರ್ ಅಂತ ಹೇಳ್ತೀವಿ. ಕಾರಣ ಏನಂದರೆ ನಾವು ಈ ಮಷೀನಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಹೇಗೆಂದರೆ, ಈ ಮಷಿನ್ ಬೇಸಿಕ್ ಮಾಡೆಲ್ 5 ಪ್ಲೇಟಿಂದ ಸ್ಟಾರ್ಟ್ ಆಗುತ್ತೆ. 5 ಪ್ಲಾಟಿನಮ್ ಮತ್ತು ಟೈಟಾನಿಯಂ ಪ್ಲೇಟಿಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇದರಲ್ಲಿ ಸ್ಪೆಷಲ್ ಏನಂದರೆ 2 ಫಿಲ್ಟರ್ಸ್ ಜೇಡ್ ಫಿಲ್ಟರೇ ಆಗಿರ್ತವೆ. ನಮ್ಮ ಕಂಪನಿ ಓವರ್ ಆಲ್ ಸೆರಾಕೆರ್ದು ಪ್ರಾಡಕ್ಟ್ ಎಲ್ಲವೂ ಲೆಕ್ಕ ತೊಗೊಂಡ್ರೆ ಜೇಡ್ ಸ್ಟೋನಿಂದನೇ ಮಾಡಿರ್ತೀವಿ. ಸೊ ಇದರಲ್ಲಿ ಫಿಲ್ಟರ್ ಕೂಡ ಜೇಡ್ ಸ್ಟೋನಿಂದನೇ ಮಾಡಿರ್ತೀವಿ. ಅದರಲ್ಲಿ ವಾಟರ್ ಜೇಡ್ ವಾಟರ್ ಅಂತ ನಾವು ಕರಿತೀವಿ. ಆ್ಯಂಡ್ ಈಗ ನಾರ್ಮಲಿ ವಾಟರ್ ಅಂದರೆ ನಾವು ಕಾಮನ್ ತಿಳ್ಕೊಂಡ್ಬಿಟ್ಟಿರ್ತೀವಿ, ನೀರಂದರೆ ಕಾಮನ್ ಆಗಿರುತ್ತೆ ಅಂತ. ಬಟ್ ನಾರ್ಮಲ್ ನೀರಿಗೂ ಈ ನೀರಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಬನ್ನಿ ಇವಾಗ ನೋಡೋಣ. ನಾನು ಕೆಲವೊಂದು ಐಟಮ್ಸ್ಗಳು ತಂದಿದ್ದೀನಿ. ಸೊ ನಾವು ಕುಡಿಯೋ ನೀರು ಯಾವ ಕ್ವಾಲಿಟಿ ಇದೆ ಆ್ಯಂಡ್ ನಾವು ಕುಡಿಯೋ ವಾಟರ್ ಯಾವ ಕ್ವಾಲಿಟಿ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಆ್ಯಕ್ಚುಲಾಗಿ ನಾವು ತಿಳ್ಕೊಬೇಕಾದ್ರೆ ಮೊದಲನೇ ವಿಷಯ ಏನಂದರೆ ಪಿ ಎಚ್ ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ನಮ್ಮ ಬಾಡಿಗೆ ಪಿ ಎಚ್ ಬಹಳ ಇಂಪಾರ್ಟೆಂಟ್. ನಾವು ತಿನ್ನುವಂಥ ಎಲ್ಲ ಆಹಾರಗಳಲ್ಲೂ ಈ ಪಿ ಎಚ್ ವ್ಯಾಲ್ಯೂನ ಬ್ಯಾಲೆನ್ಸ್ ಮಾಡುತ್ತೆ. ಇದು ಪಿ ಎಚ್ ಚಾರ್ಟ್.
ಸೊ ನಾರ್ಮಲ್ ಪಿ ಎಚ್ ಚಾರ್ಟ್ ಅಂದ್ರೆ 7 ಅಂತ ಹೇಳ್ತಾರೆ, ನ್ಯೂಟ್ರಲ್ ರೇಂಜ್ ಅಂತಾರೆ. 7 ಗಿಂತ ಬಿಲೋ ಇದ್ರೆ ಅದನ್ನ ಆಸಿಡಿಕ್ ರೇಂಜ್ ಅಂತ ಕರೀತಾರೆ. 7 ಗಿಂತ ಅಬೋ ಇದ್ರೆ ಅದ ಆಲ್ಕಲೈನ್ ಬೇಸ್ಡ್ ಅಂತ ಕರೀತಾರೆ. ಸೊ ನಾವು ಕುಡಿಯುವಂತ ನೀರು ಮಿನಿಮಮ್ 7 ರೇಂಜ್ ಆದ್ರೂ ಇರಲೇಬೇಕಾಗುತ್ತೆ. ಕಾರಣ ನಮ್ಮ ಬಾಡಿ, ಹ್ಯೂಮನ್ ಬಾಡಿ ಬ್ಲಡ್ ಪಿ ಎಚ್ 7.36 ಇರುತ್ತೆ ಹ್ಯೂಮನ್ ಬಾಡಿ ಬ್ಲಡ್ ಪಿ ಎಚ್. ಅದರಿಂದ ನಾವು ಕುಡಿಯೋ ನೀರು 7 ಇದ್ರೆ ನಮ್ಮ ಬಾಡಿಗೆ ಅಥವಾ ನಮ್ಮ ಬ್ಲಡ್ಡಿಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ಕುಡಿಯುವಂಥ ನೀರು, ಸಾಫ್ಟ್ ಡ್ರಿಂಕ್ಸ್ ನಾವೇನು ಒಳ್ಳೇದಂತ ಕುಡಿತಾ ಇದ್ದೀವಿ, ಇದು ನಮ್ಮ ಬಾಡಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಇದು ಹೇಗೆ ನಮ್ಮ ದೇಹನ ಹಾಳು ಮಾಡುತ್ತೆ ಅಂತ ಒಂದು ಡೆಮೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸೊ ಇವಾಗ ಇದು ನಾರ್ಮಲ್ ವಾಟರ್ ಇದೆ. ಈ ವಾಟರ್ದು ನಾವು ಕ್ವಾಲಿಟಿ ಚೆಕ್ ಮಾಡೋದಾದ್ರೆ, ಸೊ ಮೊದಲಿಗೆ ಇದು ನಾರ್ಮಲ್ ವಾಟರ್, ಜೊತೆಗೆ ಇದು ಒಂದು ವಾಟರ್ ಇದೆ. ಸೊ ಹೊರಗಡೆ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ನೀರು. ಆ್ಯಂಡ್ ನಮ್ಮ ಹತ್ರ ಕ್ಯಾನ್ ವಾಟರ್, ಯೂಶಲಾಗಿ ಕ್ಯಾನ್ ವಾಟರ್ ತೊಗೊಂಡು ನಾವು ಕುಡಿತೀವಿ. ಈಗ ಫಿಲ್ಟರ್ ಅಡುಗೆ ಮಾಡೋಕ್ಕಾಗಿರ್ಬೋದು, ನಾರ್ಮಲಾಗಿ ಎಲ್ಲೇದು ಕ್ಯಾನ್ ವಾಟರ್ ಯೂಸ್ ಮಾಡೇ ಮಾಡ್ತೀವಿ. ಸೊ ಅದೊಂದು ವಾಟರ್ ಸ್ಯಾಂಪಲ್. ಇನ್ನೊಂದು ಕೊನೆಯದಾಗಿ ನಮ್ಮ ಜೇಡ್ ಅಯನೈಸ್ಡ್ ವಾಟರ್, ಇದನ್ನು ಕೂಡ ತಗೊಳ್ಳೋಣ. ಸೊ ಫ್ರೆಶ್ ಅಂದರೆ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂದರೆ, ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಇರಬೇಕು. ಇದಕ್ಕೆ ಆಕ್ಟಿವ್ ಹೈಡ್ರೋಜನ್ ಅಂತ ಕರಿತೀವಿ. ಒಳಗಡೆ ಬಬಲ್ ಕಾಣ್ತಾ ಇದೆಯಲ್ವಾ, ಇದು ಆಕ್ಟಿವ್ ಹೈಡ್ರೋಜನ್, ಇದು ಫ್ರೆಶ್ ವಾಟರ್. ಈ ತರ ವಾಟರ್ ಕುಡಿಯುವಾಗ ನಮ್ಮ ಬ್ಲಡ್ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ತರ ವಾಟರ್ ಕ್ವಾಲಿಟಿ ನಾವು ಚೆಕ್ ಮಾಡಿ ಕುಡಿಯುವಾಗ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರಲ್ಲ ಅಂತ WHO ಹೇಳುತ್ತೆ. ಸೊ ಇವಾಗ ಇದ್ರ ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಒಂದು ಲಿಕ್ವಿಡ್ ಬರುತ್ತೆ. ಈ ಲಿಕ್ವಿಡ್ pH ಲಿಕ್ವಿಡ್ ಅಂತ ಕರಿತೀವಿ. ಸೊ ನೀನು ಅವಾಗಲೇ ಹೇಳ್ದಂಗೆನೆ ಇದು pH ಚಾರ್ಟ್, ಇದು pH ಲಿಕ್ವಿಡ್. ಸೊ ಇದ್ರ ಬೇಸ್ಡ್ ನಾವು ಚೆಕ್ ಮಾಡ್ತೀವಿ. ಅಂದ್ರೆ ಈ ಲಿಕ್ವಿಡ್ ಹಾಕಿದ ತಕ್ಷಣ ಈ ವಾಟರ್ ಸ್ಯಾಂಪಲ್ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಮೇಲೆ ಡಿಪೆಂಡ್ ಮಾಡಿ ಯಾವ ವಾಟರ್ ಯಾವ ಕ್ವಾಲಿಟಿ ಇದೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಎಕ್ಸಾಂಪಲ್, ಫಸ್ಟು ನಾರ್ಮಲ್ ವಾಟರ್ ಇದೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಲೈಟ್ ಗ್ರೀನ್ ಇದೆ. ಸೊ ಇದು pH ವ್ಯಾಲ್ಯೂ ನಿಮಗೆ 6.5 ತನ ಬರುತ್ತೆ. ಇದು ಬಾಟಲ್ ವಾಟರ್. ಇದು ಕೂಡ ಲೈಟ್ ಗ್ರೀನ್ ಇದೆ. ಇದು ಕೂಡ ಆಸಿಡಿಕ್ ಅಲ್ಲೇ ಬರುತ್ತೆ. ಅಂಡ್ ಕ್ಯಾನ್ ವಾಟರ್ ನಾವೆಲ್ಲ ಯೂಸ್ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲರೂ ಗುಲ್ಬರ್ಗದಲ್ಲಿ ಕ್ಯಾನ್ ವಾಟರ್ ಯೂಸ್ ಮಾಡ್ತೀವಿ. ಸೊ ಇದು ಕ್ಯಾನ್ ವಾಟರ್ ನೋಡಬಹುದು. ಈ ಎರಡು ವಾಟರ್ ಕಂಪೇರ್ ಮಾಡಿದ್ರೆ ಇದು ಕಂಪ್ಲೀಟ್ ಯೆಲ್ಲೋ ಇದೆ, ಇದು ಕಂಪ್ಲೀಟ್ ಆಸಿಡಿಕ್. ಈ ವಾಟರ್, ಆಸಿಡಿಕ್ ವಾಟರ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಮಗ್ ಬರುವಂತ ಸಹಜವಾದ ಪ್ರಾಬ್ಲಮ್ಗಳು, ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಡೈಜೆಷನ್ ಇಶ್ಯೂ, ಮೋಷನ್ ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್ಸ್ ಬರ್ತವೆ. ಅಂಡ್ WHO ಏನ್ ಹೇಳುತ್ತೆ ಅಂದ್ರೆ, ಕಡಿಮೆ pH ಇರ್ತಕ್ಕಂಥ ನೀರು ಕುಡಿಯುವಾಗ ನಮಗೆ ಆಸ್ಟಿಯೋಪೊರೋಸಿಸ್ ಬರುತ್ತೆ. ಅಂದ್ರೆ ಮೂಳೆಗಳು ವೀಕ್ ಆಗೋದು, ಮೂಳೆಗಳ ಸಮಸ್ಯೆ ಆಗ್ಬೋದು. ಇತ್ತೀಚೆಗೆ ಜಾಸ್ತಿ ಜನಕ್ಕೆ ಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಜಾಸ್ತಿ ಆಗ್ತಾ ಇದೆ. ಇದು ಒಂದು ನೀರಿಂದ ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಸೊ ಈ ಜೇಡ್ ವಾಟರ್ ಕ್ವಾಲಿಟಿ ನೋಡೋದಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ನಮ್ಮ ಜೇಡ್ ಅಯನೈಸ್ ಆಲ್ಕಲೈನ್ ವಾಟರ್ದು ಕ್ವಾಲಿಟಿ. ಸೊ ಇದನ್ನ ನೋಡ್ಬೇಕಾದ್ರೆ ನೀವು ನೋಡಿ, pH 10 ಇದೆ. ಸೊ ಈ ವಾಟರ್ ಕುಡಿಯುವಾಗ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಆಸಿಡಿಕ್ ನ ನಾರ್ಮಲೈಸ್ ಮಾಡುತ್ತೆ, ಅಂದ್ರೆ ನ್ಯೂಟ್ರಲೈಸ್ ಮಾಡ್ಕೊಳುತ್ತೆ. ಈ ನ್ಯೂಟ್ರಲೈಸ್ ಇಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಡೈಜೆಷನ್ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಬ್ಲಡ್ ಟಾಕ್ಸಿನ್ ಆಗಲ್ಲ, ಟಾಕ್ಸಿನ್ ಕ್ಲಿಯರ್ ಆಗುತ್ತೆ, ಬಾಡಿಯಲ್ಲಿ ಯಾವುದೇ ರೀತಿ ತೊಂದರೆ ಅಂತ ನೋಡ್ಕೊಳ್ಳುತ್ತೆ. ಅಸಿಡಿಟಿಗೆ ಬೆಸ್ಟ್ ಸೊಲ್ಯೂಷನ್, ಚಾಲೆಂಜ್ ಬೇಕಂದ್ರೆ ಮಾಡ್ತೀವಿ. ಅಸಿಡಿಟಿಗೆ ಒಂದು 15 days ಅಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ ವಿತೌಟ್ ಮೆಡಿಕೇಶನ್, ಬರೀ ನೀರಿಂದ ಮಾತ್ರ. ಬಿಕಾಸ್ ಇದರಲ್ಲಿ pH ವ್ಯಾಲ್ಯೂ ಸ್ಟ್ರಾಂಗ್ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ ನೀವು ಈ ನೀರು ಕುಡಿತಾ ಇದೀರ ಅಂತ ಇಟ್ಕೊಳ್ಳಿ, ನಿಮ್ ಬಾಡಿ ಕೂಡ ಹೀಗೆ ಇರುತ್ತೆ, ಅಸಿಡಿಕ್ ಆಗೇ ಇರುತ್ತೆ. ಒನ್ಸ್ ನೀವು ಸರಾಕೆರಿಗೆ ಬಂದು ನಮ್ ವಾಟರ್ ನೀವು ಟ್ರೈ ಮಾಡಿದ್ರೆ, ಈಗ ನೋಡಿ ಈ ತರ ಚೇಂಜ್ ಆಗುತ್ತೆ. ಸೊ ಯಾವ ತರ ಅಂತ ಹೇಳಿದ್ರೆ, ನಮ್ಮ ಬಾಡಿ ಕೂಡ ನಾವು ಇಂಟೇಕ್ ಮಾಡೋ ವಾಟರ್ ನಮ್ಮ ಬಾಡಿನ 100% ಚೇಂಜ್ ಮಾಡಿ, ಬಾಡಿಯಲ್ಲಿ pH ವ್ಯಾಲ್ಯೂ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ ಅಂತ WHO ಹೇಳುತ್ತೆ. ಇವಾಗ ನಾವೇನ್ ಮಾಡೋಣ, ಕೆಲವೊಂದು ಸಾಫ್ಟ್ ಡ್ರಿಂಕ್ ಟ್ರೈ ಮಾಡೋಣ. ಮಕ್ಳಿಗೆ ಏನ್ ಮಾಡ್ತೀವಿ, ಡೈಜೆಷನ್ ಆಗ್ಲಿ ಅಂತ ಹೇಳಿ ಮಕ್ಳಿಗೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತಾ ಇದೀವಿ, 7up, ಸ್ಪ್ರೈಟ್, ಸೋಡಾ ಇದೆಲ್ಲ ಕೊಡ್ತೀವಿ. ಅಂಡ್ ಎಲ್ಡರ್ಸ್ ಪೀಪಲ್ಸ್ ಏನ್ ಮಾಡ್ತಾರೆ, ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು, ಈ ತರ ಎಲ್ಲ ಮಾಡ್ತಾರಲ್ವಾ, ಇದು ಹೆಂಗೆ ನಮ್ಮ ಆರ್ಗನ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಅಂಡ್ ಇದ್ರದೆಲ್ಲ pH ವ್ಯಾಲ್ಯೂ ಹೇಗಿದೆ ಅಂತ ನಾವೀಗ ಚೆಕ್ ಮಾಡೋಣ. ಸೊ ಫಸ್ಟಿಗೆ 7up ಇದೆ. ಏನಾಗುತ್ತೆ, ಸ್ವಲ್ಪ ಹೊಟ್ಟೆ ಭಾರ ಅನ್ಸಿದಾಗ ಏನ್ ಮಾಡ್ತೀವಿ, ಈ 7up, ಸ್ಪ್ರೈಟ್ ಎಲ್ಲ ಡೈಜೆಷನ್ ಆಗ್ಲಿ ಅಂತ ಕುಡಿತೀವಿ. ಬಟ್ ಆಕ್ಚುಲ್ ಆಗಿ ಅದು ನಮ್ಮ ದೇಹನ ಹೇಗೆ ಹಾಳು ಮಾಡ್ತಾ ಇದೆ ಅಂದ್ರೆ, ಸೇಮ್ pH ಲಿಕ್ವಿಡ್ ಇದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, 7up ಕಂಪ್ಲೀಟ್ ಅಸಿಡಿಕ್ ಇದೆ. ಇದನ್ನ ಕುಡಿಯುವಾಗ ಡೈಜೆಷನ್ ಆಗಲ್ಲ, ಉಲ್ಟಾ ಇದು ಡೈಜೆಷನ್ ಹಾಳು ಮಾಡುತ್ತೆ ನಮಗೆ, ಮತ್ತೆ ನಮ್ಮ ದೇಹನ ಅಸಿಡಿಕ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಇದು ಕೂಡ ದೇಹಕ್ಕೆ ಹಾಳು. ಸೊ ಇದು ಸ್ಪ್ರೈಟ್. ಸೊ ಸ್ಪ್ರೈಟ್ ಇದು pH ವ್ಯಾಲ್ಯೂ ಚೆಕ್ ಮಾಡೋದಾದ್ರೆ, ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಇದು ಕೂಡ ಆಸಿಡಿಕ್ ಇದೆ. ಸೊ ಅಸಿಡಿಕ್ ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದ್ರೆ
ಒನ್ ಟೈಮ್ ಕುಡಿಯುವಾಗ ಪ್ರಾಬ್ಲಮ್ ಇದೆಯಾ ಅಂದ್ರೆ ಒನ್ ಟೈಮ್ ಕುಡಿಯುವಾಗ ಪ್ರಾಬ್ಲಮ್ ಇಲ್ಲ. ಮಕ್ಕಳು ಏನ್ ಮಾಡ್ತಾರೆ, ಇದನ್ನ ಆಸೆ ಪಟ್ಟು ಪದೇ ಪದೇ ರುಚಿಗೋಸ್ಕರ ಪದೇ ಪದೇ ಕುಡಿಯೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಪ್ಯಾರಾಸೈಟ್ ಆಗೋದು, ಹೊಟ್ಟೆ ನೋವು ಬರೋದು, ಹಲ್ಸರು, ಅರ್ಣಿಯ, ಈಗ ಸಣ್ಣ ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಕಾರಣ ಅಂದ್ರೆ ಇದು ಒಂದು ರೀಸನ್ ಆಗಿರ್ಬೋದು. ಓಕೆ, ಸೊ ಇವಾಗ ಆಲ್ಕೋಹಾಲ್ ಇಂದ ನಮ್ಮ ಕಿಡ್ನಿ ಹೇಗೆ ಹಾಳಾಗುತ್ತೆ, ಈಗ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಕಿಡ್ನಿ ಲಿವರಿಗೆ ಪ್ರಾಬ್ಲಮ್ ಅಂತ ಹೇಳ್ತಾರಲ್ವಾ, ಸೊ ಅದೇ ಹೇಗೆ ಹಾಳಾಗುತ್ತೆ ಅಂತ ಹೇಳಿದ್ರೆ, ಸೊ ಸ್ವಲ್ಪನೇ ಇದು ಟ್ರೈ ಮಾಡಿ, ಸ್ವಲ್ಪನೇ ಹಾಕಿದ್ದೀನಿ. ಸೊ ಸೇಮ್ pH ಲಿಕ್ವಿಡ್, ಸೊ ಇದು ಅಬ್ಸರ್ವ್ ಮಾಡ್ಬೋದು. ಇದು ಕೂಡ ಆಸಿಡಿಕೆ ಇದೆ. ಅಂದ್ರೆ ನೀವು ಯೋಚನೆ ಮಾಡಿ, 7up ಕಂಪೇರ್ ಮಾಡಿದ್ರೆ ಇದು pH ಚೆನ್ನಾಗಿದೆ. ಸೊ ಅಂದ್ರೆ ಇದಕ್ಕಿಂತನೂ ಕೆಟ್ಟದಿದು ಅಂತ 7up, ಸ್ಪ್ರೈಟ್, ಸೋಡಾ ಇದೆಲ್ಲ. ಸೊ ಇದು ಸ್ವಲ್ಪ ಕಡಿಮೆ ಇದೆ, ಹಂಗಂತ ಇದು ಕುಡಿಬಾರ್ದು, ಇದು ಕೂಡ ಕೆಟ್ಟದೇ ಆಗಿರುತ್ತೆ. ಸೊ ಇದು ಫ್ರೆಶ್ ವಾಟರ್. ಈ ವಾಟರ್ ಹೇಗೆ ನಮ್ಮ ಬಾಡಿನ ಚೇಂಜ್ ಮಾಡುತ್ತೆ ಅಂತ, ಇವಾಗ ಇದಕ್ಕೆ ಆಲ್ಕೋಹಾಲ್ ಹಾಕಿದ್ದೀನಿ, pH ಹಾಕಿದ್ದೀನಿ, ಅಂಡ್ ಇದು ನಮ್ಮ ರಾ ವಾಟರ್ ಇದೆ. ಈ ವಾಟರ್ ನೀವು ಅಬ್ಸರ್ವ್ ಮಾಡಿ, ಆಟೋಮೆಟಿಕ್ ಆಗಿ ಚೇಂಜ್ ಆಯ್ತು. ಸೊ ಈ ತರ ನಾವು ಬಾಡಿ ಅಂದ್ರೆ ಇದು ಕುಡಿದ್ರೆ ಒಳ್ಳೇದಂತಲ್ಲ, ನಮ್ಮ ಬಾಡಿ ಏನಾಗುತ್ತೆ ಅಂದ್ರೆ ಯಾವಾಗೆಲ್ಲ ನಾವು ಊಟ ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಹೊರಗಡೆ ಊಟ, ಫುಡ್, ಚಾ, ಕಾಫಿ, ಈ ತರ 7up, ಸ್ಪ್ರೈಟ್ ಈ ತರ ಎಲ್ಲ ಕುಡಿತೀವಲ್ವಾ, ಅವಾಗ ಬಾಡಿ ಕಂಟಿನ್ಯೂ ಅಸಿಡಿಕ್ ಆಗ್ತಾ ಇರುತ್ತೆ. ಯಾವಾಗ ಬಾಡಿ ಒಳಗಡೆ ಅಸಿಡಿಕ್ ಗ್ರೋ ಆಗುತ್ತೋ ಅವಾಗ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅಸಿಡಿಕ್ ಟಿಶ್ಯೂ ಜಾಸ್ತಿ ಬಾಡಿಯಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ವಾಟರ್ ಏನ್ ಮಾಡುತ್ತೆ, ಇದನ್ನ ಪ್ರಿವೆಂಟ್ ಮಾಡುತ್ತೆ, ಅಸಿಡಿಕ್ ನ ನಾರ್ಮಲೈಸ್ ಮಾಡ್ಕೊಳ್ಳುತ್ತೆ. ಈ ನಾರ್ಮಲೈಸ್ ಇಂದ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಅಥವಾ ಬೇರೆ ತರ ಅಸಿಡಿಕ್ ಸಮಸ್ಯೆಗಳಾಗಿರ್ಬೋದು, ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಡೈಜೆಷನ್ ಡಿಸಾರ್ಡರ್, ಕಾನ್ಸ್ಟಿಪೇಷನ್, ಮೋಷನ್ ಪ್ರಾಬ್ಲಮ್, ಯೂರಿನ್ ಪ್ರಾಬ್ಲಮ್, ಈ ತರ ಸಮಸ್ಯೆಗಳಿಗೆ. ಅಂಡ್ ಮೇಜರ್ ಈ ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿ ನ್ಯೂಟ್ರಲೈಸ್ ಆಗುತ್ತೆ, ಅಸಿಡಿಕ್ ಇಂದ ಆಲ್ಕಲೈನಿಗೆ ನ್ಯೂಟ್ರಲೈಸ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಹೀಗೆ ಇರುತ್ತಾ, ಇಲ್ಲ, ನಾರ್ಮಲ್ ಆಗಿನೇ 20 to 30% ಆಫ್ ಆಸಿಡಿಕ್ ಇರಬೇಕು ಬಾಡಿ ಒಳಗಡೆ, 70 to 80% ನಮ್ಮ ಬಾಡಿ ಒಳಗಡೆ ಆಲ್ಕಲೈನ್ ಕೂಡ ಇರಬೇಕು. ಸೊ ಅದರಿಂದ ಬಾಡಿನ ನ್ಯೂಟ್ರಲೈಸ್ ಮಾಡಕ್ಕೆ ಈ ವಾಟರ್ ಹೆಲ್ಪ್ ಮಾಡುತ್ತೆ. ಅಸಿಡಿಟಿಗೆ, ಆರ್ಥರೈಟಿಸ್ಗೆ ಮತ್ತೆ ಸ್ಲೀಪಿಂಗ್ ಡಿಸಾರ್ಡರ್ಗೆ ಬೆಸ್ಟ್ ಸೊಲ್ಯೂಷನ್. ಚಾಲೆಂಜ್ ಬೇಕಂದ್ರೆ ಮಾಡ್ತೀವಿ, 100% ಈ ವಾಟರ್ ಕುಡಿಯುವಾಗ ಅಸಿಡಿಟಿ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅಂಡ್ ಓಕೆ, ಸೊ ಇವಾಗ ನಾನು ಹೇಳಿದೆ, ಸಣ್ಣ ಪುಟ್ಟ ಮೆಡಿಸಿನ್ಸ್ ತಗೋತೀವಿ, ಮತ್ತೆ ಪೇನ್ ಕಿಲ್ಲರ್ ತಗೋತೀವಿ. ಈ ತರ ಸಮಸ್ಯೆಗಳಿಗೆ ಈಗ ಪೇನ್ ಕಿಲ್ಲರ್ ಬಿಡಿ ಪರವಾಗಿಲ್ಲ, ಈಗ ನಾನು ಡ್ಯೂಟಿಗೆ ಹೋಗ್ಬೇಕಾಗಿರುತ್ತೆ, ತಲೆನೋವು ಬಂದ್ಬಿಡುತ್ತೆ ಮಾರ್ನಿಂಗ್ ನಾ ಏನು ಮಾಡ್ತೀನಿ, ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂತ ಇರಲ್ಲ, ನಾನು ಏನು ಮಾಡ್ತೀನಿ, ಎಮರ್ಜೆನ್ಸಿ ಹೋಗ್ಲೇಬೇಕಾಗುತ್ತೆ, ಆವಾಗ ಮೆಡಿಸಿನ್ ತೊಗೊಂಡೇ ಹೋಗ್ತೀವಿ ನಾವು. ಬಟ್ ಅದಕ್ಕಿಂತ ಒಂದು ಸಣ್ಣ ಬದಲಾವಣೆ, ಇವಾಗ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ನಾನು ಮಾಡಿ ತೋರಿಸ್ತೀನಿ. ಆಕ್ಚುಲಿ ಬೆಟಾಡಿನ್ ಇದೆ, ಒಂದು ಇಮ್ಯಾಜಿನರಿ, ಈಗ ನೋಡಿ, ಇದು ನಿಮ್ಮ ಬಾಡಿ ಅಂತ ಇಟ್ಕೊಳ್ಳಿ, ಇವೆರಡು ನಿಮ್ಮ ಬಾಡಿ ಅಂತ ಇಟ್ಕೊಳ್ಳಿ. 2 ಗ್ಲಾಸ್ ಇದೆ, ಇವೆರಡು ನಿಮ್ಮ ಬಾಡಿ ಕ್ಲೀನ್ ಆಗಿದೆ, ಯಾವುದು ಕಾಯಿಲೆ ಇಲ್ಲ. 2 ಗ್ಲಾಸ್ ಅಲ್ಲಿ ಅಂದ್ರೆ 2 ಬಾಡಿಗೆ ಕಾಯಿಲೆ ಇಲ್ಲ. ಲೈಟ್ ಆಗಿ ಕಾಯಿಲೆ ಬರುತ್ತೆ ಇದಕ್ಕೆ. ಇಷ್ಟಿಷ್ಟು ಪ್ರಾಬ್ಲಮ್ ಬರುತ್ತೆ. ಇಷ್ಟು ಪ್ರಾಬ್ಲಮ್ ಬಂದಾಗ ನಾವ್ ಯಾರು ಹಾಸ್ಪಿಟ್ಲಿಗೆ ಹೋಗಲ್ಲ ಯೂಶುವಲ್ ಆಗಿ, ಯಾಕಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಿಡು, ನಾಳೆ ಕಡಿಮೆ ಆಗುತ್ತೆ, ಏನಾಗಲ್ಲ, ಇಲ್ಲಾಂದ್ರೆ ಸಣ್ಣ ಪುಟ್ಟ ಮೆಡಿಸಿನ್ ತಗೊಂಡ್ಬಿಟ್ರೆ ಕಮ್ಮಿ ಆಗುತ್ತೆ. ಪ್ರಾಬ್ಲಮ್ ಆದಾಗ ದೇಹಕ್ಕೆ ನಾವು ಯಾರು ಹಾಸ್ಪಿಟ್ಲಿಗೆ ಹೋಗಲ್ಲ. ಅವಾಗ ಏನಾಗುತ್ತೆ, ಸಡನ್ ಆಗಿ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ 2 ದೇಹಕ್ಕೆ ಕಾಯಿಲೆ ಆಯಿತು, ಸಮಸ್ಯೆ ಬಂತು, ಅವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಹಾಸ್ಪಿಟ್ಲ್ ಏನ್ ಮಾಡ್ತಾರೆ, ಡಾಕ್ಟರ್ ಈಸಿಯಾಗಿ ಮೆಡಿಸಿನ್ ಸಜೆಸ್ಟ್ ಮಾಡ್ತಾರೆ. ಸೊ ಇವಾಗ ಇದೊಂದು ಬಾಡಿ ಇದೆ, ಈ ಬಾಡಿಗೆ ಏನ್ ಮಾಡೋಣ, ಒಂದು ಮೆಡಿಸಿನ್ ಹಾಕೋಣ. ಸೊ ಇವಾಗ ಇದಕ್ಕೆ ಮೆಡಿಸಿನ್ ಹಾಕಿದ್ದೀನಿ. ಸೊ ಈಗ ಮೆಡಿಸಿನ್ ತಗೊಂಡೆ, ಮೆಡಿಸಿನ್ ತಗೊಂಡ್ಮೇಲೆ ಮೆಡಿಸಿನ್ ಏನ್ ಮಾಡುತ್ತೆ, ಇಮಿಡಿಯೇಟ್ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಎಕ್ಸಾಂಪಲ್ ನೋಡಿ, ಇರುತ್ತೆ, ಮೆಡಿಸಿನ್ ತಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್. ಸೊ ನಮ್ಗೇನ್ ಬೇಕು, ಇದನ್ನೇ ಯೋಚನೆ ಮಾಡ್ತೀವಿ. ಬಟ್ ಮೆಡಿಸಿನ್ ಒಳಗಡೆ ಹೋಗಿ ಏನ್ ಮಾಡುತ್ತೆ ಅದ್ರ ಬಗ್ಗೆ ನಮ್ಗೆ ಯೋಚನೆ ಇರಲ್ಲ. ಮೆಡಿಸಿನ್ ತಗೋತೀವಿ, ಪ್ರಾಬ್ಲಮ್ ಸಾಲ್ವ್ ಆಯ್ತು, ಓಕೆ, ಇವಾಗ ಇವ್ರನ್ನ ಬಿಡೋಣ. ಬಟ್ ಇನ್ನೊಬ್ರು ಏನ್ ಮಾಡ್ತಾರೆ, ಸೆರಾಕೆರಿಗೆ ಬರ್ತಾರೆ. ಸೆರಾಕೆರಿಗೆ ಬಂದು ಸೆರಾಕೆರಲ್ಲಿ ಜೇಡ್ ವಾಟರ್ ಅಂತ ಕೊಡ್ತೀವಿ, ಆ ಜೇಡ್ ವಾಟರ್ ಕುಡೀರಿ ಅಂತ ಹೇಳ್ತಾರೆ. ಸೊ ಇದೇ ಜೇಡ್ ವಾಟರ್ ಆ ಮೆಡಿಸಿನ್ ತಗೊಳ್ಳೋದಕ್ಕಿಂತ 1 ಗ್ಲಾಸ್ ಜೇಡ್ ವಾಟರ್ ನೀವು ಕುಡಿಯುವಾಗ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಸೊ ಈ ತರ ಸಣ್ಣ ಪುಟ್ಟ ಮೆಡಿಸಿನ್ ತಗೊಳ್ಳೋದಕ್ಕಿಂತ, ಈಗ ಬಿಪಿಗೆ, ಶುಗರ್ಗೆ, ಹಾರ್ಟ್ಗೆ ತಗೊಳ್ಳಿ, ನೋ ಪ್ರಾಬ್ಲಮ್, ಈಗ ಅದು ಲೈಫ್ ಟೈಮ್ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಈ ಸಣ್ಣ ಪುಟ್ಟ ಮೆಡಿಸಿನ್ ಗಳಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ 1 ಗ್ಲಾಸ್ ಜೇಡ್ ವಾಟರ್ ಕೂಡ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆಯಲ್ಲ ಅದಕ್ಕೆ. ಸೊ ಇವಾಗ ಆಲ್ರೆಡಿ ನಾನು ವಾಟರ್ ತಗೊಂಡಿದ್ದೀನಿ, ಜೇಡ್ ವಾಟರ್. ಇದು ನಾರ್ಮಲ್ ವಾಟರ್, ಕ್ಯಾನ್ ವಾಟರ್. ಬೇಕಾದ್ರೆ ಇದನ್ನ ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು. ಸೊ ಇದು ಚೆಕ್ ಮಾಡಕ್ಕೆ ಅರಿಶಿನ ಬೇಕಾಗುತ್ತೆ, ಟರ್ಮರಿಕ್. ಸೊ ಇವಾಗ 2 ನೀರಿಗೂ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು. ಸೊ ಫಸ್ಟು ಜೇಡ್ ವಾಟರ್ಗೆ, ಹಾಗೆ ನಾರ್ಮಲ್ ವಾಟರ್ಗೆ.
ಇರ್ಲಿ ಏನೇ ಟಾಕ್ಸಿನ್ ಆಗ್ಲಿ ಫ್ರೆಶ್ ವಾಟರ್ ಅಲ್ಲಿ ಒಳಗಡೆ ಸ್ಟೇ ಆಗಲ್ಲ. ಅದೇನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ, ಐ ಮೀನ್ ಡೈಲ್ಯೂಟ್ ಆಗುತ್ತೆ ನೀರ್ ಜೊತೆಗೆ. ಬಟ್ ಈ ನೀರಲ್ಲಿ ಏನಾಗುತ್ತೆ ಎಲ್ಲವೂ ಹೋಗಿ ಕೆಳಗಡೆ ಡೆಪಾಸಿಟ್ ಆಗ್ತಾ ಇದೆ. ಇದರಿಂದ ಕೂಡ ನಮಗೆ ಸಮಸ್ಯೆಗಳು ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಎಕ್ಸಾಂಪಲ್ ಇವಾಗ ನೋಡಿ, ಇದರಲ್ಲಿ ಲೈಟ್ ಕಲರ್ ಇದೆ, ಇದ್ರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇದೆ. ಇವಾಗ ಸ್ವಲ್ಪ ಇದನ್ನ ಮಿಕ್ಸ್ ಮಾಡೋಣ. ಓಕೆ, ಸೊ ಫಸ್ಟ್ ಸೊ ಎರಡೂ ನೀರನ್ನು ಅಬ್ಸರ್ವ್ ಮಾಡ್ಬೋದು. ಅದು ಡಾರ್ಕ್ ಇದೆ, ಇದು ಲೈಟ್ ಇದೆ. ಇದು ಅಬ್ಸರ್ವ್ ಮಾಡ್ಬೋದು, ಕಲರ್ ಚೇಂಜ್ ಇದೆ. ಇದರಲ್ಲಿ ಡಾರ್ಕ್ ಕಲರ್ ಇದೆ, ಇದರಲ್ಲಿ ಲೈಟ್ ಕಲರ್ ಇದೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಇದರಲ್ಲಿ ವೇಸ್ಟೇಜ್ ನೋಡಿ, ಇದರಲ್ಲಿ ಆಚೆ ಬಂದಿದೆ, ಇದರಲ್ಲಿ ಹೊರಗಡೆ ಬಂದಿಲ್ಲ, ಇದೆಲ್ಲ ಕೆಳಗಡೆ ಡೆಪಾಸಿಟ್ ಆಗ್ಬಿಡುತ್ತೆ. ಇದ್ರ ಅರ್ಥ ಏನಂದ್ರೆ, ಬಾಡಿ ಒಳಗಡೆ ನಾವು ಕನ್ಸ್ಯೂಮ್ ಮಾಡುವಂತ ಯಾವುದೇ ವಿಷಯುಕ್ತ ಆಹಾರಗಳು ಅಥವಾ ಈ ತರ ಪೆಸ್ಟಿಸೈಡ್, ಈ ತರ ಆಹಾರಗಳು, ನೀರು ಬೇರೆ ತರ ಕುಡಿಯುವಾಗ ನಮ್ಮ ವಾಟರ್ ಏನ್ ಮಾಡುತ್ತೆ, ಬಾಡಿ ಒಳಗಡೆ ಇರ್ತಕ್ಕಂಥ ಟಾಕ್ಸಿನ್ ನ ಹೊರಗಡೆ ತೆಗೆದು, ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಬ್ಲಡ್ ಟಾಕ್ಸಿನ್ ಆಗ್ಬಾರ್ದು. ಬ್ಲಡ್ ನ ಕ್ಲೀನ್ ಆಗಿ ಇಟ್ಕೋಬೇಕು. ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮ್ ಕಾಯಿಲೆಗಳು ಯಾವ್ದು ಬರಲ್ಲ. ನಮಗೆ ಕಾಯಿಲೆ ಬರೋಕೆ ಮೊದಲನೇ ಕಾರಣನೇ ರಕ್ತ, ಬ್ಲಡ್. ಸೊ ಬ್ಲಡ್ ನ ಒಂದು ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವ್ದು ಕಾಯಿಲೆಗಳು ಬರಲ್ಲ. ಸ್ವಲ್ಪನೇ ಸುಣ್ಣ ಈ ನೀರಿಗೆ ಮಿಕ್ಸ್ ಮಾಡ್ತೇನೆ. ನೋಡಿ, ಇದ್ರಲ್ಲೂ ಕೂಡ ಈ ಬಣ್ಣನೇ ಬಂತು, ಸೇಮ್ ಬಂದಿದ್ಯಾ? ಇದ್ರ ಅರ್ಥ ಏನಂದ್ರೆ, ಇದಕ್ಕೆ ಎಕ್ಸ್ಟ್ರಾ ನೀವು ಸುಣ್ಣ ಹಾಕೋ ಅವಶ್ಯಕತೆ ಬೇಡ. ಇದ್ರಲ್ಲಿ ಆಲ್ರೆಡಿ ಕ್ಯಾಲ್ಸಿಯಂ ಇರುತ್ತೆ ನಿಮ್ಗೆ. ಸೊ ಈ ನೀರು ಕುಡಿಯೋದ್ರಿಂದ ಆರ್ಥರೈಟಿಸ್ಗೆ, ಕಾಲ್ ನೋವಿಗೆ, ಜಾಯಿಂಟ್ ಪೇನಿಗೆ, ಈ ತರ ಮೂಳೆಗಳ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಈ ವಾಟರ್ ಸೊಲ್ಯೂಷನ್ ಆಗಿ. ಸೊ ಇದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್. ಹಾಗೆ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ 8 ಟೈಪ್ಸ್ ಆಫ್ ವಾಟರ್ ಬರುತ್ತೆ. ಫಸ್ಟ್ ಲೆವೆಲ್ ಡ್ರಿಂಕಿಂಗ್ ಪರ್ಪಸ್, ಸೆಕೆಂಡ್ ಲೆವೆಲ್ ಕೂಡ ಕುಡಿಬಹುದು, ಅದನ್ನ ಜ್ಯೂಸ್ ಮಾಡಕ್ ಯೂಸ್ ಮಾಡಬಹುದು. ಥರ್ಡ್ ಲೆವೆಲ್ ಕುಕಿಂಗ್ ಪರ್ಪಸ್ ಅಂತಾನೆ ಮಾಡಿರ್ತೀವಿ, ಅಡಿಗೆ ಮಾಡಕ್ಕಂತಾನೆ. ಫೋರ್ತ್ ಲೆವೆಲ್ ವೆಜಿಟೇಬಲ್ ವಾಶ್ ಮಾಡ್ಲಿಕ್ಕೆ, ಪೆಸ್ಟಿಸೈಡ್ ಜಾಸ್ತಿ ಯೂಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ವೆಜಿಟೇಬಲ್ ವಾಶ್ ಮಾಡ್ಲಿಕ್ಕೆ, ರೈಸ್ ವಾಶ್ ಮಾಡ್ಲಿಕ್ಕೆ ಸಪರೇಟ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಇದರಲ್ಲಿ S2O ಅಂತ ಒಂದು ಪ್ಯೂರಿಫೈಡ್ ವಾಟರ್ ಬರುತ್ತೆ. ಇದು ಮಕ್ಕಳಿಗೋಸ್ಕರ, ಮತ್ತೆ ಮಕ್ಕಳಲ್ಲಿ ಹಾಲು ಕುಡಿಯೋ ಮಕ್ಕಳು ಇರ್ತಾರೆ ನೋಡಿ, ಅವರಿಗೆ ಹಾಲ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು, ಅದಕ್ಕೋಸ್ಕರ ಇದೆ. ಅಂಡ್ ಫೈನಲಿ ಇದರಲ್ಲಿ ಅಸಿಡಿಕ್ ವಾಟರ್ ಅಂತ ಬರುತ್ತೆ, ಬ್ಯೂಟಿ ವಾಟರ್ ಅಂತ ಕರಿತೀವಿ. ಈ ಮಷೀನ್ ಅಲ್ಲಿ ಬರುವಂತ ವೇಸ್ಟ್ ವಾಟರ್, ಆ ವೇಸ್ಟ್ ವಾಟರ್ ಕೂಡ ನಾವು ಸ್ಟೋರ್ ಮಾಡ್ತೀವಿ. ಸ್ಟೋರ್ ಮಾಡಿ ನೀವು ಬರ್ಬೇಕಾದ್ರೆ ನೋಡಿರ್ಬೋದು, ಕಣ್ಣಿಗೆ ಸ್ಪ್ರೇ ಮಾಡಿದ್ರು, ಬಾಡಿಗೆಲ್ಲ ಸ್ಪ್ರೇ ಮಾಡಿದ್ರು, ಆ ವಾಟರ್ ಬ್ಯೂಟಿ ವಾಟರ್. ಇಲ್ಲಿ ಕೂಡ ಅದನ್ನ ಸ್ಪ್ರೇ ಮಾಡ್ತೀವಿ. ಸೊ ಇದಿಷ್ಟು ಓವರ್ ನಮ್ಮ ಆಲ್ಕಲೈನ್ ಅಯನೈಸ್ಡ್ ವಾಟರ್ ಇರುವಂತಹ ಬೆನಿಫಿಟ್ ಮತ್ತೆ ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡಿ, ಖಂಡಿತ ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು. ಹೆಸರು ಬಂದು JDS ಮದರ್ ಚೇರ್ ಅಂತ. ಸೊ ಇದು ಯಾವ ತರ ಮಸಾಜ್ ಮಾಡುತ್ತೆ ಅಂತ ಅನ್ನುವಾಗ, ನಮ್ದು ಸ್ಪೈನ್ ಬಂದು ಅಲ್ಮೆಟ್ ಮಾಡ್ತಾ ಹೋಗುತ್ತೆ. ಇದು 0 ಗ್ರಾವಿಟಿಯಲ್ಲಿ ಮಸಾಜ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡುತ್ತೆ ಅಂತ ಅನ್ನುವಾಗ, ಪ್ರತಿಯೊಬ್ಬರದು ಹೈಟ್ ನೋಡ್ಕೊಂಡು ಏನಾಗುತ್ತೆ ಅನ್ನುವಾಗ ಅಡ್ಜಸ್ಟ್ಮೆಂಟ್ ತಗೋತಾ ಹೋಗುತ್ತೆ. ಈಗ ನನ್ನ ಹೈಟ್ ಎಷ್ಟಿದೆ ಅಷ್ಟು ಅಡ್ಜಸ್ಟ್ಮೆಂಟ್ ತಗೊಳುತ್ತೆ. ಇವ್ರ ಹೈಟ್ ಎಷ್ಟಿದೆ ಅಂತ ಅನ್ನುವಾಗ ಇದರಲ್ಲಿ ಬಂದು ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ಸರ್ವಿಕಲ್ ಪೇನ್ಸ್ ಇರುತ್ತೋ, ಬ್ಯಾಕ್ ಪೇನ್ಸ್ ಇರುತ್ತೋ, ನೀ ಪೇನ್ ಇರುತ್ತೋ, ಜಾಯಿಂಟ್ಸ್ ಪೇನ್ಸ್ ಇರುತ್ತೋ, ಅಸಿಡಿಟಿ ಇರುತ್ತೋ, ಸೊ ಈ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತೆ ಅನ್ನುವಾಗ ಈ ಟ್ರೀಟ್ಮೆಂಟ್ ತಗೊಳಗೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಆಪರೇಷನ್ಸ್ ಮಾಡಬೇಕು ಅಂತ, ಡಿಸ್ ಬಲ್ಜ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಮದರ್ ಚೇರ್ ಥೆರಪಿ ತಗೊಳಗೆ ಏನಾಗುತ್ತೆ ಅನ್ನುವಾಗ ನಿಮಗೆ ಮಸಾಜ್ ಮುಖಾಂತರ ಏನಾಗುತ್ತೆ ಪೇನ್ಸ್ ರಿಲೀಫ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫ್ಯೂಚರ್ಸ್ ಯಾವ ತರ ಇರುತ್ತೆ ಅಂತ ಅನ್ನುವಾಗ, ಇದರಲ್ಲಿ ಒಂದು ನೀಡಿಂಗ್, ಲ್ಯಾಪಿಂಗ್, ಸ್ಲಾಪಿಂಗ್ ಮತ್ತೆ ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಮಸಾಜ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಸಾಜ್ ಮೋಡ್ ಅಲ್ಲಿ ಈ ರಿಮೋಟ್ ಸಿಸ್ಟಮ್ ಅಲ್ಲಿ ನೀವು ತೋರಿಸ್ತಾ ಹೋಗ್ತೀವಿ. ಇದರಲ್ಲಿ ಆಟೋ ಮೋಡ್ ಇರುತ್ತೆ ಮತ್ತೆ ಮ್ಯಾನುವಲ್ ಮೋಡ್ ಇರುತ್ತೆ. ನಾವು ಸೆಟ್ ಮಾಡಿ ಇದರಲ್ಲಿ ಕೊಡ್ತಾ ಹೋಗ್ತೀವಿ. ಆಟೋ ಮೋಡ್ ಯಾವ ತರ ಇರುತ್ತೆ ಅನ್ನುವಾಗ F1 ಇಂದ F8 ವರೆಗೂ ಬಂದು ಆಟೋ ಮೋಡ್ಸ್ ಇರುತ್ತೆ. ಯಾವ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅನ್ನುವಾಗ ಆ ಪ್ರಾಬ್ಲಮ್ಸ್ ಬಂದು ಕೇಳ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಸೆಟ್ ಮಾಡಿ ಇದನ್ನ ತೋರಿಸ್ತಾ ಹೋಗುತ್ತೆ. ಹಾಗೆ ಇದ್ರಲ್ಲಿ ಬಂದು ಏರ್ ಬ್ಯಾಗ್ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏರ್ ಬ್ಯಾಗ್ ಬಂದು ಪ್ರೆಸರಿಂಗ್ ಪಾಯಿಂಟ್ ಸೈಜ್ ಇಲ್ಲಿ ಏನಾಗುತ್ತೆ ಅನ್ನುವಾಗ ಮಸಾಜ್ ಮಾಡ್ತಾ ಹೋಗುತ್ತೆ. ಶೋಲ್ಡರ್ ಹತ್ರ 2 ಏರ್ ಬ್ಯಾಗ್ ಬರುತ್ತೆ, ಹ್ಯಾಂಡ್ ಹತ್ರ ಬರುತ್ತೆ, ಮತ್ತೆ ಕಾಫ್ ಮಸಾಜ್ ಹತ್ರ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಫುಟ್ ಹತ್ರ ಕೂಡ ಏರ್ ಬ್ಯಾಗ್ ಬರುತ್ತೆ. ಬಂದು ಇದ್ರ ಒಳಗಡೆ ಏನಿರುತ್ತೆ ಅಂತ ಅನ್ನುವಾಗ 3D ಜೇಡ್ ಸ್ಟೋನ್ಸ್ ಇರುತ್ತೆ. ಆ ಜೇಡ್ ಸ್ಟೋನ್ ಹೇಗೆ ಇರುತ್ತೆ ಅಂತ ಅನ್ನುವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಈ ಸ್ಟೋನ್ಸ್ ಮುಖಾಂತರ ಏನಾಗುತ್ತೆ ಅನ್ನುವಾಗ ನಿಮಗೆ ಮಸಾಜ್ ಮಾಡ್ತಾ ಹೋಗುತ್ತೆ. ಇದು ಬಂದು ನಿಮಗೆ ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಮಸಾಜ್ ಮಾಡ್ತಾ ಹೋಗುತ್ತೆ. ಈ ಜೇಡ್ ಸ್ಟೋನ್ ಮುಖಾಂತರ ನಿಮಗೆ ಮದರ್ ಚೇರ್ ಬಂದು ನಿಮಗೆ ಥೆರಪಿ ಕೊಡ್ತಾ ಇದೀವಿ. ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮಗೆ ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾರಿಗೆ ಬಂದು ಹೈಪರ್ ಟೆನ್ಷನ್ಸ್ ಇರುತ್ತೆ, ಕಿಡ್ನೆಸ್ ಇರುತ್ತೆ, ಮತ್ತೆ ಯಾರಿಗೆ ಬಂದು ಮೈಗ್ರೇನ್ ಸಮಸ್ಯೆ ಇರುತ್ತೆ ಅನ್ನುವಾಗ, ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇರುತ್ತೆ ಅನ್ನುವಾಗ ಕೂಡ ಈ ಮದರ್ ಚೇರ್ ಥೆರಪಿ ತಗೊಳ್ಳೋಕೆ ನಿಮಗೆ ಕಡಿಮೆ ಆಗ್ತಂದ್ರೆ, ಫೇಕ್ ಆಗಿದ್ರೆ ಇದು ರಿಫ್ಲೆಕ್ಟ್ ಆಗಲ್ಲ. ಇದರಲ್ಲಿ ಏನಂತಂದ್ರೆ FIR ನ ಕಂಟೆಂಟ್ ನ ಪಾಸ್ ಆಗದೆ ಇದ್ದಕ್ಕೆ ನಮ್ಗೆ ಯಾವುದೇ ಸಮಸ್ಯೆಗಳನ್ನ ಇದರಲ್ಲಿ ಕ್ಯೂರ್ ಆಗಲ್ಲ. ನಿಮ್ಗೆ ಎಂಥದೇ ಒಂದು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಈ ಜೇಡ್ ಸ್ಟೋನ್ ಥೆರಪಿನ ಮಾಡಬೇಕಾಗುತ್ತೆ. ಈ ಜೇಡ್ ಸ್ಟೋನ್ ಥೆರಪಿ ಈ ಮೆಥಡಲ್ಲಿ ನಾವು ಯಾವ ಥರ ಅಂತಂದರೆ ಪೊಸಿಷನ್ನ ಹೇಳ್ಕೊಡ್ತೀವಿ. ನಿಮ್ಗೆ ಯಾವುದೇ ಒಂದು ಸಮಸ್ಯೆ, ಕ್ಯಾನ್ಸರ್ ಬೇಕಾ ಬನ್ನಿ ನಾನು ಕಡಿಮೆ ಮಾಡ್ತೀನಿ, ನಿಮಗೆ ಸೊಂಟ ನೋವ, ಕಾಲು ನೋವ, ಎಲ್ಲದಕ್ಕೂ ಒಂದೇ ಒಂದು ಪರಿಹಾರ, ಅದು ನನ್ನ ಜೇಡ್ ಸ್ಟೋನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಈ ಜೇಡ್ ಸ್ಟೋನ್ನ ಬೆನಿಫಿಟ್ಸನ್ನ ತಗೋಬೇಕು. ಈ ಜೇಡ್ ಸ್ಟೋನ್ನ ಬಂದ್ಬಿಟ್ಟು ಒಂದು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿಯೂ ಇದನ್ನು ಬಳಸ್ತೀವಿ. ಫಾರ್ ಒಂದು ಎಕ್ಸಾಂಪಲ್, ಉದಾಹರಣೆ ಏನಪ್ಪ ಅಂತಂದರೆ
ಒಂದು ದೇವ್ರ ಹತ್ರ ಹೋಗ್ಬಿಟ್ಟು ಹಾಲನ್ನ ಹಾಕ್ಬಿಟ್ಟು ಅದನ್ನ ಕುಡಿತೀವಿ, ಅದು ಪಂಚಾಮೃತ ಅಂತ ಕನ್ವರ್ಟ್ ಆಗುತ್ತೆ. ಅಂದ್ರೆ ಆ ದೇವ್ರ ಮೇಲೆ ಹಾಕಿದೀವಿ ಅನ್ನೋದಕ್ಕಿಂತ ಆ ಕಲ್ಲಿನ ಮೇಲೆ ಹಾಕಿರ್ತೀವಲ್ವಾ ಅದು ಪಂಚಾಮೃತ ಅಂತ ಕನ್ವರ್ಟ್ ಆಗುತ್ತೆ. ಅದೇ ತರ ಈ ಕಲ್ಲು ಏನಂತಂದ್ರೆ ಈ ಕಲ್ಲಿನಲ್ಲಿ ಏನ್ ಶಕ್ತಿ ಇದೆ, ಅದು ಪಂಚಾಮೃತ ಅಂತ ಕನ್ವರ್ಟ್ ಮಾಡಕ್ ಶಕ್ತಿ ಇದೆ. ಈ ಕಲ್ಲಿನಲ್ಲಿ ಏನ್ ಶಕ್ತಿ ಇದೆ ಅಂತಂದ್ರೆ ನಮ್ಗೆ ಎಂಥದೇ ಸಮಸ್ಯೆ ಇರಲಿ, ನೀವು ಯಾವ ಸಮಸ್ಯೆ ಇದ್ರೂ ಅದನ್ನ ಕ್ಯೂರ್ ಮಾಡುವಂತ ಕೆಪಾಸಿಟಿ ಅದು ಯಾವ್ದ್ರಲ್ಲಿ ಇದೆ ಅಂತಂದ್ರೆ ಈ ಜೇಡ್ ಸ್ಟೋನಿನಲ್ಲಿ ಇದೆ ಅಂತ ಹೇಳ್ತೀನಿ. ಓಕೆನಾ. ಮುಖ್ಯವಾಗಿ ಈ ಸರಾಕೆರಲ್ಲಿ ಒಂದು ಬೆಳೆಸುವಂತ ಮುಖ್ಯವಾದ ಥೆರಪಿ ಅಂತಂದ್ರೆ ಅದು ನಮ್ ಜೇಡ್ ಮ್ಯಾಟ್ ಥೆರಪಿ ಆಗಿರುತ್ತೆ. ಓಕೆನಾ, ಧನ್ಯವಾದಗಳು. ಈ ಜೇಡ್ ಪೋಟನ್ ಥೆರಪಿ ಬಂದು ಅಮ್ಮನಿಗೆ ಬಂದು ಅಸ್ತಮ ಇದೆ. ಸೊ ಅಮ್ಮನಿಗೆ ಯಾವ ರೀತಿ ತಗೋಬೇಕು ಅಂತ ಹೇಳುವಾಗ ಕೈ ಮೇಲೆ ಎತ್ತೀನಿ. ಸೊ ಅಮ್ಮನಿಗೆ ಅಸ್ತಮ ಸಮಸ್ಯೆ ಇದೆ. ಅಸ್ತಮ ಸಮಸ್ಯೆ ಇರುವಾಗ ಪರ್ಟಿಕ್ಯುಲರ್ ಈ ಭಾಗಕ್ಕೆ ನೀವು ತೋಳುವಾಗ ಏನಾಗುತ್ತೆ, ಇಲ್ಲಿರುವಂಥ ಒಂದು ಪ್ರಾಬ್ಲಮ್ನ ಏನು ಮಾಡುತ್ತೆ ಅಂತ ಹೇಳುವಾಗ ವೆಸ್ಟೇಜ್ ಏನು ಮಾಡುತ್ತೆ, ಸ್ವೆಟ್ಟಿ ಮುಖಾಂತರ ರಿಮೂವ್ ಮಾಡುವಂಥ ಒಂದು ಹೆಲ್ಪ್ ಈ ಜೇಡ್ ಪೋಟನ್ ಥೆರಪಿ ಮಾಡ್ತಾ ಬರುತ್ತೆ. ಇನ್ನೂ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ಗುಲ್ಬರ್ಗ ಸರಾಕೆರೆ ಸೆಂಟ್ರಿಗೂ ಬರ್ಬೋದು. ಇಷ್ಟೊತ್ತು ಕೇಳಿದ್ರಲ್ಲ ಇಲ್ಲಿರೋಂಥ ಥೆರಪಿಗಳ ಬಗ್ಗೆ ಡೀಟೇಲ್ಸ್. ಇಲ್ಲಿ ಬರೋಂಥ ಪ್ರತಿಯೊಬ್ಬರು ಕೂಡ ಹೇಳೋದು ಇದೆ, ಇಲ್ಲಿರೋಂಥ ಥೆರಪಿಗಳು ಒಂದು ಮ್ಯಾಜಿಕಲ್ ಥೆರಪಿ. ಯಾವುದೇ ರೀತಿ ನೋವಿದ್ರೂ ಕೂಡ ಎಲ್ಲದಕ್ಕೂ ಪರಿಹಾರ ಒಂದೇ ಸೆರಾಕೇರ್ ಥೆರಪಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಭಾಳಷ್ಟು ಜನ ಅವ್ರ ನೋವಿಗೆ ಪರಿಹಾರಗಳನ್ನು ಕಂಡ್ಕೊಂಡಾರ. ನೀವು ಕೂಡ ನಿಮ್ಮ ನೋವಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಸೆರಾಕೇರ್ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡಿರಿ. ಇವತ್ತಿನ ವಿಡಿಯೋ ನಾನು ನಿಮ್ಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ಯದ ಅಂತೇಳಿ ಭಾವಿಸ್ತೀನಿ. ಧನ್ಯವಾದಗಳು.